ವೆರಿ ವೆರಿ ನೈಸ್ ಸೂಪರ್ ಆಯ್ತು ಅಂತ ಇದೆಯಾ ನೀನು ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ತುಂಬಾ ಹಿಡಿಸಿದ್ಯಾ ಬಾರೆ ನನ್ನ ಕನಸಿನ ರಾಣಿ ನನ್ನ ಮನಸ್ಸಿನ ರಾಣಿ ಬಾರೆ ಶರಬ ತೆಗೀರಿ ಹಾಲು ಕುಡಿಬೇಕು ಏನು ಲವ್ ಮಾಡಕತ್ತೀನಿ ನೀನ್ ಲವ್ ಮಾಡಿದ್ರೆ ಭೂವ ಬಳಸ್ತೀನಿ ಈಗ ನಾವು ನಿಮ್ಮಂತ ಹುಡುಗಿಯಾರ ಎಲ್ಲಾರು ಕಂಡು ಅಂದ್ರೆ ಲವ್ ಮಾಡಬೇಕಂತೆ ಈಗ ಒಂದು ಗುಲಾಬಿ ಹಿಡ್ಕೊಂಡು ಹಂಗಾರೆ ಬಾಬಾ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಚಿತ್ರವಾಗಿದೆ ಈ ನಿನ್ನಲ್ಲಿ ಹಸಿದ ಕಂದನಿಗೆ ಕೈ ತುತ್ತಿಟ್ಟು ಊಟ ಮಾಡಿಸಿದಕ್ಕೆ ವಿಷವನ್ನಾಗಿ ಕೊಂದ ಕೊಲಪಾತಕ್ಕೆ ನಾನಾದೆ. ಇಂದು ಮಾಯದ ಹೆಣ್ಣನ ಮಾತು ಕೇಳಿ ನನ್ನ ಒಡಹುಟ್ಟಿದ ಅಣ್ಣ ಕಾಲಿಂದ ಒಂದು ಯಾಕೆ ಶಿವನೇ ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಕಣ್ಣು ಕಾಣದ ತೋಟದಲ್ಲಿ ಕೆಲಸ ಮಾಡುತ್ತಿರುವ ನನ್ನ ಪತಿಯನ್ನು ಕಂಡುಕೊಂಡು ಎಲ್ಲಾದರೂ ದೂರ ಹೊರಟೋಗುದಾದ್ರೆ ನನ್ನ ಮಗು ನನ್ನ ಗಂಡ ಸಹ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಅಂದ್ರೆ ಆ ಅನುಭವನ ನಿಂದ ನುಡಿಗಳನ್ನು ಕೇಳಿಸಿಕೊಳ್ಳಕ್ಕಾಗದೆ ನನ್ನ ಮಗುವನ್ನು ಕರೆದುಕೊಂಡು ಎಲ್ಲಾದ್ರೂ ದೂರ ಹೊರಟೋದ್ರ? ಇಲ್ಲ 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 ಪರಿಸ್ಥಿತಿ ಬಂದ್ರು ಕೂಡ ಸಖಿಯನ್ನು ಬಿಟ್ಟು ಹೋಗುವಂತ ಪತಿ ಅವರಲ್ಲ. ಆದ್ರೆ ಈಗ ಅವರನ್ನು ನಾನು ಎಲ್ಲಿ ಹುಡುಕಲಿ, ಹೇಗೆ ಮಾಡಲಿ? ದಿಕ್ಕು ತಪ್ಪಿ ಕಣ್ಣಾಗುತ್ತಿದೆ ಈ ನನ್ನ ಬದುಕು. ಯಾಕೆ ದೇವ್ರೆ ನನಗೆ ಇಷ್ಟೊಂದು ಮೋಸ ಮಾಡಿದೆ? ಬದುಕಿ ಮಾಡುತ್ತಿರುವ ಮನೆಯನ್ನು ಕಿತ್ತುಕೊಂಡೆ, ಜೀವನ ಸಾಗಿಸುತ್ತಿರುವ ನನ್ನ ಗಂಡನ ಕಣ್ಣನ್ನು ಕಿತ್ತುಕೊಂಡೆ, ಕೊನೆಗೆ ನನ್ನ ಅಣ್ಣನ ಆಸೆಯನ್ನು ಕಿತ್ತುಕೊಂಡು ನನಗೆ ಯಾಕೆ ಈ ರೀತಿ ಮೋಸ ಮಾಡಿದೆ? ಏನು ಏನು ಕಿಳಿಸುವನು ನೀನೆ, ನಟನೆ ಮಾಡಲಾಚೋನು ನೀನೆ, ಕೊನೆಗೆ ನಗಿಸೋನು ನೀನೆ, ಅಳಸೋನು ನೀನೆ. ನನಗೆ ಉತ್ತರ ಹೇಳಲ್ಲ, ಯಾಕಂದ್ರೆ ಪಕ್ಕದಲ್ಲಿರುವ ನಿನ್ನ ಸತಿಯ ಮಾತನ್ನು ಕೇಳದೆ ನೀನು ನನಗೆ ಯಾವ ಮಾತನ್ನು ಹೇಳೋದಿಲ್ಲ. ನನ್ನ ಇಲ್ಲ, ನನ್ನ ಮಗನೂ ಇಲ್ಲ, ನನ್ನ ಅಣ್ಣನ ಆಸೆ ಎಂದು ಮಗಲೇ ಆಸೆನೂ ಇಲ್ಲ, ನನಗೆ ಆಹಾರ ಇಲ್ಲ, ಯಾವ ಬಂಧು ಬಳಗನೂ ಇಲ್ಲ, ಇಲ್ಲ ನನಗೆ ಆಸೆ ಇಲ್ಲ. ಕಣ್ಣಿಗೆ ಕಾಣವ ನನ್ಗೆ ಯಾರು ಕಲ್ಲೋಗಿ ಬಿಡಿ. ನೋಡಿ ನನ್ ಗಂಡ ಬರ್ತಾನೆ, ಕರ್ಕೊಂಡೋಗ್ತಾನೆ, ನಮ್ಮಣ್ಣ ಬರ್ತಾನೆ, ನನ್ ಹೊಟ್ಟೆ ತುಂಬಾ ಊಟ ಕೊಡ್ತಾನೆ. ನನ್ನ
ಮ್ಯಾನ್ ಆ್ಯಂಡ್ ವುಮೆನ್, ಅಕ್ಕ ಅವರೇ ಮತ್ತು ತಂಗಿಯವರೇ ಮತ್ತು ಮುಂದಕ್ಕೊಂದಂತ ಅತ್ತಿಯವರೇ, ನಾ ಹೆಂಗ್ ಕಾಣಿಸ್ತಿದ್ದೀನಿ? ವೆರಿ ವೆರಿ ನೈಸ್, ಸೂಪರ್ ಆಗಿ ಕಾಣ್ತಾ ಇದೆಯಾ. ವೆರಿ ಫೈನ್. ನೀನು ತುಂಬಾ ನಾನು ಹೆಸರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ, ತುಂಬಾ ಹಿಡಿಸಿದೀಯಾ. ಬಹಳ ಹೆಸರಿ. ಬಾರೆ ನನ್ನ ಕನಸಿನ ರಾಣಿ, ನನ್ನ ಮನಸ್ಸಿನ ರಾಣಿ, ನಾನು ಬರಲ್ಲ. ಬಾರೆ ಮಹಾರಾಣಿ, ಯುವರಾಣಿ, ನೋಡಾರ ಹೇಳಿ ಅವರಾಣಿ. ನಿನಗೆ ಹೆಜ್ಜೆ ಕೊಡೋದ್ರಲ್ಲಿ ಅದೇನು ಬಿಟ್ಟೆ ಬಾವ, ನನ್ನ ಕಾಂತಿ ಅಲ್ಲಿ ನಾ ಬರ್ಲಿ ಅಲ್ಲಿ ನಿನಗೆ ಅನ್ಸಿಕೊಂಡಿದ್ದೀನಿ. ಬಂದರ ಬಾರಿಯಲ್ಲಿ ಏನು ನೀನು ಸ್ವಂತ ಗೊಂಜಲ ದಂಟ. ಏನ್ ಇಂಥ ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಏನ್ ಕಣ್ಣಾಕ ಅನುಕೂಲ ಹೆಣ್ಮಗಳ ಕಡೆ ಹತ್ತರ ಮಾತಾಡುದು ಕಣ್ಣು ಕಾಣಂಗಿಲ್ಲ ಒಬ್ಬ ಹಂಗೆ ಮಾತಾಡ. ನೀನ್ ಚಸ್ಮಾ ಇದ್ದ ನೀ ನೋಡಿ ಹೆಂಗ ಇದೆ ನಾನೇ ತಿಪ್ಪಿದಾರ ನಮ್ಮ ಇದು ಇದು ಇವಾಗ ಆಗೈತಿಲ್ಲ ನಮ್ಮ ಕುಕ್ಕರ್ ಅರಿಶಿನ ಕುಕ್ಕರ್ ಕಾಲದಲ್ಲಿ ನಂದು ಸೌದತ್ತಿ ಪಕ್ಕದ ಜುಗುಬೆ ಸಿಗ್ತವ. ಸೌದತ್ತಿ ಹೆಸರು ತೆಗೆದಾಗ ನಾನು ಹುಚ್ಚಿನ ಬರ್ತಾವ. ಸೌದತ್ತಿ ಅವ್ರು ಹೋಗಿ ಒಂದು ಹೋಟೆಲ್ದಾಗ ಚಹಾ ಕುಡಿಬೇಕಂತ ಹೇಳಿ ಕೂತಿದ್ನಿ, ನಿನ್ನಂತ ಬಂದು ಒಂದು ಕುಕ್ಕರ್ ಕೂತು. ನಾ ಕುಕ್ಕರ್ ಅಲ್ಲ, ಬಕ್ಕರ ನೀನು ಬಕ್ಕರ್ ಸಿಗ್ತೀನಿ. ಕೂತಿತ್ತು ನಾನು ಚಹಾ ಇಟ್ಕೊಂಡು ಕೂತೀನಿ, ನಿನ್ನಂತದೊಂದು ಕುಕ್ಕರ್ ಬಂದ್ ಕಿಶಿಂದ ನಾ ಚಹಾ ಕೊಡಪ್ಪ ಅಂತಾನೆ ಅವಾಗ ಚಹಾ ಇಲ್ಲಪ್ಪ ಹಾಲ್ದ ಒಂದವ ಹಾಲು ತಂದು ಇಟ್ಕೊಂಡು ಮೊಬೈಲ್ ಬಂತು ಮಾತಾಡೋ ಕಡೆಗೆ ಆಕಿ ಸರಗ ಆ ಹಾಲಿನ ಮೇಲೆ ಬೇಕು ಶರಣ ಹಾಲಿ ಮೇಲೆ ಗೊತ್ತು. ಬೇಕು ಆಕಿ ಕೇಳ ಒಂದಿಟ ನೀವು ಸರಗ ತೆಗೀರಿ ಹಾಲು ಕುಡಿಬೇಕು. ಅಲ್ಲ ಅಲ್ಲಿ ಬಾಯಾಗ ಚಪ್ಪಲಿ ಏನು ಅದು ಯಾಕೆ ಗೊತ್ತು ವಾಕ್ ತೋರಿಸಿಲ್ಲ ನಿಮಗೆ. ಮೂರ್ವಾರ ಬಂದು ಬಗಲ ಮೂರ್ವಾರ ಬಗಲ ಅಲ್ಲ ನಿಮ್ಮಂತ ಕುಕ್ಕರ್ಗಳು ನೋಡ್ರಿ ನಿಮ್ಮ ಸಂಗ ಅಲ್ಲ ಮೂರಾಗ ಬಂದು ಬಗಲ ಕೊಟ್ಟು ಬಂದು ಬಾಯ ಏನು ನೀನು ಏನು ಮಾತಾಡ್ತಿ ಮತ್ತೆ ಮೂರಾಗ ಬಂದು ಬಾಯ ನಿನ್ನ ಸಲುವಾಗಿ ಗುಲಾಬಿ ಹೂ ತಂದಾನೆ. 300 ರೂಪಾಯಿ ಕೊಡ್ತಾನೆ ಒಂದು ಗುಲಾಬಿ ಹೂ. 300 ರೂಪಾಯಿ ತಂದ್ರು ಈ ಗುಲಾಬಿ ಹೂ ನಿನಗಾಗಿ ಮದುವೆ ಆಯ್ತಲ್ಲ ಬಾವ ಈಗ ಲವ್ ಮಾಡಕತ್ತೀನಿ. ಲವ್ ಮಾಡ್ತಿ ನೀನು ಲವ್ ಮಾಡಿದ್ರೆ ಭೂವ ಬಣಿಸ್ತೀನಿ. ಈಗ ನಾವು ನಿಮ್ಮಂತ ಹುಡುಗಿಯಾರು ಎಲ್ಲರೂ ಕಂಡು ಅಂದ್ರೆ ಲವ್ ಮಾಡಬೇಕಂತೆ ಈಗ ಒಂದು ಗುಲಾಬಿ ಹೂ ಹಿಡ್ಕೊಂಡು ಓಡಿ ಹಂಗಾರೆ ಬಾ ಮಾಮ ನಮ್ಮ ಹಳ್ಳಿ ಮದುವೆ ದೇವ ನನ್ನ ನಮ್ಮ ಹತ್ತಿ ಬಂದ ದೇವ ನನ್ನ ನನ್ನ ಮೇಲೆ ಯಾಕೆ ಎಷ್ಟೊಂದು ಕಠೋರವಾದೆ? ತಾತ ಮುತ್ತಾತರ ಕಾಲದಿಂದಲೂ ದಾನ ಮಾಡಿದ ಮನೆತನದಲ್ಲಿ ಹುಟ್ಟಿಸಿ ಇಂದು ಈ ಸ್ಥಿತಿ ತಂದು ಮೋಸ ನೋಡುತ್ತಿರುವೆಯಾ? ಮೋಸ ನೋಡುತ್ತಿರುವೆ.
ಹುಚ್ಚನ ಬಾಳು ಸ್ವಚ್ಛವಾಗಿ ಕಾಣುವುದು ಕಾನೂನಿಂದ ಕರುಣೆ ಇಲ್ಲವೇನಪ್ಪ, ನಿನ್ನ ಕರುಣೆ ಇಲ್ಲವೇ? ಮಾನವನಿಗೆ ಶ್ರೀಮಂತಿಕೆಯನ್ನು ಕೊಟ್ಟು ಸೊಕ್ಕು ಬಂದಾಗ ಈ ಶಿಕ್ಷೆ ಕೊಟ್ಟೇನಪ್ಪ, ನನಗೆ ಈ ಶಿಕ್ಷೆ ಕೊಟ್ಟೆ. ನಾನೇನೇ ಹೊಡೆದಿನಪ್ಪ. ಅಪ್ಪ ಅಮ್ಮ ಎಲ್ಲಿದ್ದಾಳಪ್ಪ? ನಿಮ್ಮಮ್ಮ ನಮ್ಮಿಂದ ದೂರ ಹೋಗಿದ್ದಾಳಪ್ಪ. ಈ ಕೆಟ್ಟ ಸಮಾಜದ ಕಣ್ಣಿಗೆ ಕಾಣದಂತೆ ದೂರ ಹೋಗಿದ್ದಾಳೆ. ಉಸಿರಿರುವ ತನಕ ಹುಡುಕೋಣ, ಸಿಕ್ಕರೆ ನಮ್ಮ ಭಾಗ್ಯ, ಸಿಗದಿದ್ದರೆ ವಿಧಿಯ ಭಾಗ್ಯನಪ್ಪ. ಹೊಟ್ಟೆ ಇಷ್ಟು ಮುಂದೆ ನಡೆಯೋದು ನನ್ನಿಂದ ಆಗಲ್ಲಪ್ಪ. ಇಲ್ಲಿ ಯಾರಾದ್ರೂ ಪುಣ್ಯಾತ್ಮರಿದ್ದರೆ ಹೊಟ್ಟೆಗೆ ಇಡೀ ಅನ್ನ ಕೊಡಬಹುದು. ಆಗಲಪ್ಪ, ಯಾರನ್ನಾದ್ರೂ ಕೇಳೋಣ. ಯಾರು? ಮಲ್ಲೇಶಿ? ಹೌದಪ್ಪ. ಮಲ್ಲೇಶಿ, ನೀನು ಬಂದೇನಪ್ಪ ನಮ್ಮನ್ನು ನೋಡಲು. ನೋಡಪ್ಪ, ನಮ್ಮ ಸ್ಥಿತಿ ಏನಾಗಿದೆ. ವಿಧಿ ನಮ್ಮನ್ನು ಕೈ ತೊಳೆದುಕೊಂಡು ಬೆನ್ನು ಹತ್ತಿದೆಯಪ್ಪ, ಬೆನ್ನು ಹತ್ತಿದೆ. ಮಲ್ಲೇಶಿ, ಇನ್ನು ನಾವು ಈ ಊರಲ್ಲಿ ಇರುವುದಿಲ್ಲ, ಊರನ್ನೇ ಬಿಟ್ಟು ಹೋಗುತ್ತೇವೆ, ಊರನ್ನೇ ಬಿಟ್ಟು ಹೋಗುತ್ತೇವೆ. ಅಪ್ಪಾರ, ಇಂಥ ಮಾತನ್ನ ಹೋಗಬೇಡಿ. ನಾ ಸಣ್ಣವನಿದ್ದಾಗಿಂದ ನಾನು ತುತ್ತು ಮಾಡಿ ಉಳಿಸಿದ್ರಿ ಅಪ್ಪಾರ. ಯಾವ ಮಗ ಏನ್ ಮಾಡ್ತಾನ ನಡಿ, ಮಗನಿಂದ ನಮ್ಮಲ್ಲಿ ಹೋಗನು. ಹೇಳಪ್ಪ,
ದುಡಿದವನಾದ ನಿನಗೆ ಭಾರವಾಗುವುದು ಬೇಡ. ಸುನಂದ ಅಗಲಿಗಳು ದಿಕ್ಕು ತಪ್ಪಿ ತಿರುಗುತ್ತಿರಬಹುದು. ಹಂಗ ಹುಡುಕ್ತಾ ಹೋಗ್ತೀವಪ್ಪ. ಬರ್ರಿ ಮೊದಲ ಬರ್ರಿ ಹೋಗೋಣ. ನಿಮ್ಮನ್ನ ಮನೆಗೆ ಬಿಟ್ಟು ಅವಾಗ ಹುಡ್ಕೊಂಡ್ ಬರ್ತೀನಿ. ಅಯ್ಯೋ ದುರ್ವಿಧಿಯೇ, ಈ ಊರಿನ ಋಣ ಕಡಿದುಕೊಳ್ಳಬೇಕೆಂದರೆ ಈ ಪುಣ್ಯಾತ್ಮರು ನಮ್ಮನ್ನು ಬಿಡುತ್ತಿಲ್ಲ. ಆಗಲಿ ನಡೆಯಪ್ಪ. ಬನ್ನಿಪ್ಪ. ಅಪ್ಪನ ಈಗಲೇ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಏನಪ್ಪ ಮಹೇಶ, ಏನಾಗಿದೆ? ನಮ್ಮ ದನಿಯವರಿಗೆ ದನಿ ಎಂದರೆ ಓಹೋ ಧನಿಕರು. ನಾನು ಒಪ್ಪತ್ತು ಗಂಜಿ ಇಲ್ಲದೆ ಬಳಲಾಡುತ್ತಿದ್ದೆ. ಅಂತ ಟೈಮ್ನಲ್ಲಿ ನನಗೆ ಕಲಿಯಲು ಹಣ ಕೊಟ್ಟಿದ್ದರು. ಅವರಿಗೆ ಏನಾಗಿದೆ ಈಗ? ಅವರಿಗೆ ಆ ಠಾಕೂರ್ ಕಣ್ಣಲ್ಲಿ ವಿಷಯ ಹಾಕಿದ್ದಾರೆ. ಓ ಮೈ ಗಾಡ್, ಎಂತ ವಿಷಯ? ಬನ್ನಿ. ನುರಿತ ವೈದ್ಯರನ್ನು ಕರೆಯಿಸಿ ಅವರ ಮನೆಯ ಆಳು ಅವರ ಕಣ್ಣುಗಳನ್ನು ಗುಣಪಡಿಸಿದ. ಅವರ ಬಾಳಲ್ಲಿ ಬೆಳಕು ಉಂಟಾಯಿತು. ಇವತ್ತು ನನ್ನ ಸೇಡು ತೀರಿತು. ಎಂತ ಕೆಲಸ ಮಾಡಬೇಕು? ಇವನನ್ನು ಕಾನೂನಿನ ಕುಣಿಕೆಯಲ್ಲಿ ಸೇರಿಸಬೇಕೆಂಬ ಎಲ್ಲ ಸೇರಿಗಳು ಬಂದಿದ್ದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಅನಾಹುತವಾಗಿ ಹೋಯಿತು ಇನ್ಸ್ಪೆಕ್ಟರ್. ನಿಮ್ಮ ಕರ್ತವ್ಯ ನೀವು ಮಾಡಿ, ಅದಕ್ಕೆ ನಾನು ಸದಾ ಸಿದ್ಧ. ದುಷ್ಟನ ಮರ್ದನ ಮಾಡುವುದರ ಮೂಲಕ ಈ ನಾಟಕ ಸುಖಾಂತ್ಯವಾಗುತ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನಾಟಕವನ್ನು ಶೇರ್ ಮಾಡಿ. ಧನ್ಯವಾದಗಳು.